ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ದೈವ ನಾಮಸ್ಮರಣೆಯನ್ನು ಮಾಡುತ್ತೇವೆ. ತಪಸ್ಸು ಕಾಲದ 14ನೆಯ ದಿನದಲ್ಲಿ ನಾವು ಎಲ್ಲರೂ ಒಂದಾಗಿದ್ದೇವೆ. ದಿನಗಳು ಪುರುಳುತ್ತಾ ಇದೆ, ಸಮಯಗಳು ಹೋಗುತ್ತಾ ಇದೆ, ಉಪವಾಸಗಳು ಕಳೆಯುತ್ತಾ ಇದೆ, ಪ್ರಾರ್ಥನೆ, ಶಿಲುಬೆಯಾದಿ ಆರಾಧನೆಗಳು ನಡೆಯುತ್ತಲೇ ಇದೆ. ನನ್ನ ಸಹೋದರ ಸಹೋದರಿ, ಆದರೆ ನಾನು ಮತ್ತು ನೀವು ಬದಲಾವಣೆಯಾಗಿದ್ದೇವಾ? ನಾನು ಮತ್ತು ನೀವು ಬದಲಾವಣೆಯಾಗಿದ್ದೇವಾ? ಯೋಚನೆ ಮಾಡಬೇಕು. ತಪಸ್ಸು ಕಾಲ ನಮ್ಮನ್ನು ಬದಲಾಯಿಸಿಕೊಳ್ಳುವ ಕಾಲ. ಎಲ್ಲರೂ ಹೇಳ್ತಾರೆ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆ, ಉಪವಾಸ, ತ್ಯಾಗ ಇವೆಲ್ಲ ಇರಬೇಕು. ಖಂಡಿತವಾಗಿ ಇರಬೇಕು, ಖಂಡಿತವಾಗಿ ಒಳ್ಳಿತು. ಆದರೆ ಅದಕ್ಕಿಂತ ಶ್ರೇಷ್ಠ, ಅದಕ್ಕಿಂತ ಉನ್ನತ, ಅದಕ್ಕಿಂತ ಬೆಲೆ ಬಾಳುವಂಥದ್ದು ನಾನು ಬದಲಾವಣೆಯಾಗುವಂಥದ್ದು. ನಿನ್ನೆ ಇದ್ದಂತೆಯೇ ಇಂದು ಇರುವುದಲ್ಲ, ನಿನ್ನೆ ಇದ್ದಂತೆಯೇ ಇಂದಿರುವುದಲ್ಲ, ನಾನು ಬದಲಾವಣೆಯಾಗುವುದು. 14 ದಿನ ಕಳೆದವು, ಆದರೆ ನಾನು ಎಲ್ಲಿ ಬದಲಾವಣೆ ಆಗಿದ್ದೇನೆ? ಯಾವುದರಲ್ಲಿ ಬದಲಾವಣೆ ಆಗಿದ್ದೇನೆ? ಅಥವಾ ನಿನ್ನೆ ಇದ್ದಾಗಿ ಇಂದು ಇದ್ದೇನಾ? ಇದು ನಮ್ಮಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಬೇಕು. ನಮ್ಮಲ್ಲಿ ಸ್ವಯಂ ನನ್ನಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾದರೆ ಮಾತ್ರ ಉತ್ತರ ಸಿಕ್ಕುವುದು, ಇಲ್ಲಾಂದ್ರೆ ಸಿಕ್ಕೋದಿಲ್ಲ. ನಾವು ಅನೇಕ ವಿಷಯಗಳ ಬದಲಾವಣೆ ನೋಡುವಾಗ ಇಂದು ವಿಶೇಷವಾಗಿ ಒಂದು ಸ್ತ್ರೀಯನ್ನು ಕುರಿತಾದ ಬದಲಾವಣೆ, ಸ್ತ್ರೀಯ ಜೀವನವನ್ನು ಕುರಿತಾದ ಬದಲಾವಣೆ ನಾವು ಚಿಂತಿಸೋಣ. ನೋಡಿ, ಹೆಣ್ಣು ಎಂದೇಳುವಾಗ ಆಕೆ ತುಂಬಾ ಸೌಂದರ್ಯವತಿ. ಆಕೆಯ ಮೋಹಕ್ಕೆ, ಆಕೆಯ ಮಾಯೆಗೆ, ಆಕೆಯ ಕಣ್ಣಿಗೆ, ಆಕೆಯ ನಗುವಿಗೆ ಸೋಲದೆ ಇರುವವರು ಯಾರೂ ಇಲ್ಲ. ಸೋತು ಹೋಗುತ್ತಾನೆ. ಹೌದು ಬ್ರದರ್, ನೀವು ಸೋತಿಲ್ವಾ? ನಾನು ಸೋತು ಹೋಗಿದ್ದೇನೆ. ಪ್ರಿಯರೇ, ಹೆಣ್ಣು ಎಷ್ಟು ಶುದ್ಧಳೋ, ಹೆಣ್ಣು ಎಷ್ಟು ಪವಿತ್ರಳೋ, ಹೆಣ್ಣು ಎಷ್ಟು ಸ್ಥಾನಮಾನಗಳನ್ನು ಅಲಂಕರಿಸಿಕೊಂಡರೂ ಆಕೆಗೆ ಭೂಷಣ ಆಕೆಯ ಸ್ವಭಾವ. ಹೆಣ್ಣು ಕಣ್ಣು ಎಂಬುದಾಗಿ ಹೇಳುತ್ತಾರೆ, ಹೌದಲ್ಲ? ನಿಜ. ಹೆಣ್ಣನ್ನ ದೇವತೆ ಎಂಬುದಾಗಿ ಹೇಳುತ್ತಾರೆ, ನಿಜ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ, ನಿಜ. ಆಗುವುದು ಹೆಣ್ಣಿಂದಲೇ, ಅಳಿಯುವುದು ಹೆಣ್ಣಿಂದಲೇ ಎಂಬುದಾಗಿ ಹೇಳುತ್ತಾರೆ, ನಿಜ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಂದು ಮನೆಯನ್ನು ಕಟ್ಟಲಬಹುದು, ಅದನ್ನು ಕೆಡವಲಬಹುದು ಎಂಬುದಾಗಿ ಹೇಳಿದ್ದಾರೆ, ನಿಜ. ಹೆಣ್ಣು ಮುನ್ನಿದರೆ ಮಾರಿ, 100% ನಿಜ. ಹೆಣ್ಣು ಜನ್ಮ ಕೊಡುವ ದಾತೆ, ನಿಜ. ಪ್ರಿಯ, ಇವೆಲ್ಲವೂ ನಿಜ, ಗೌರವಿಸತಕ್ಕಂಥದ್ದು. ಆದರೆ
ಹೆಣ್ಣು ತನ್ನ ಜೀವಿತದಲ್ಲಿ ಯಾವ ವಿಧದಲ್ಲಿ ಬದಲಾವಣೆ ಆಗಬೇಕು? ಈ ತಪಸ್ಸು ಕಾಲ ನಾವು ಮಾಡ್ತಾ ಇದ್ದೇವೆ ನೋಡಿ. ಒಂದು ಚಿಕ್ಕ ಉದಾಹರಣೆಯಲ್ಲಿ ಪ್ರಾರಂಭಿಸುತ್ತೇನೆ. ಈ ತಪಸ್ಸು ಕಾಲ ಪ್ರಾರಂಭವಾಗ್ತಾ ಇದೆ. ಒಂದು ಹೆಣ್ಣು ತನ್ನನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತಿದ್ದಾಳೆ? ಈಗ ನೀವು ಹೆಣ್ಣಾಗಿದ್ದೀರಿ, ಹೇಗೆ ಬದಲಾಯಿಸಿಕೊಳ್ಳುತ್ತಿದ್ದೀರಿ ನಿಮ್ಮ ಜೀವನವನ್ನ? ಕುಟುಂಬದಲ್ಲಿ ಒಂದು ಒಳ್ಳೆಯ ಮಗಳಾಗಿ ಜೀವಿಸುತ್ತಾ ಇದ್ದೇನಾ? ಮನಪೂರ್ವಕವಾಗಿ ಚಿಂತಿಸಬೇಕು. ಕುಟುಂಬದಲ್ಲಿ ಒಂದು ಒಳ್ಳೆಯ ಹೆಂಡತಿಯಾಗಿ ಜೀವಿಸ್ತಾ ಇದ್ದೇನಾ? ಕುಟುಂಬದಲ್ಲಿ ನಿಜವಾಗಿ ನಾನು ಒಂದು ಒಳ್ಳೆಯ ತಾಯಿಯಾಗಿ, ಸಹೋದರಿಯಾಗಿ ಜೀವಿಸುತ್ತಾ ಇದ್ದೇನಾ? ಒಂದು ಒಳ್ಳೆಯ ಮಿತ್ರಳಾಗಿ ಜೀವಿಸುತ್ತಾ ಇದ್ದೇನಾ? ಒಳ್ಳೆಯ ಸಹನ ಸ್ವಭಾವಗಳು ನನ್ನಲ್ಲಿದೆಯಾ? ಕರುಣೆ ನನ್ನಲ್ಲಿದೆಯಾ? ಒಂದು ಹೆಣ್ಣು, ಆದರೆ ಆಕೆಯ ಜೀವಿತದಲ್ಲಿ ಆಕೆಯ ಮೂಲಕವಾಗಿ ಒಳಿತು ಕೆಡುಕು ಎರಡೂ ಸಹ ಸಂಭವಿಸುತ್ತದೆ. ನೋಡಿ, ಅಂದು ದೇವರು ಹೇಳಿದರು ಏದೇನ್ ತೋಟದಲ್ಲಿ, ನೀನು ಯಾವ ಮರದ ಹಣ್ಣನ್ನು ಸಹ ಈ ಮರದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಆದಾಮನಿಗೆ ಹೇಳಿದ್ದರು, ಅವ್ವಳಿಗೂ ಹೇಳಿದ್ದರು. ಅವಳು ವಂಚಿತಳಾಗಿ ತಿನ್ನಬಾರದೆಂಬಂತ ಹಣ್ಣನ್ನು, ಅಂದರೆ ಅಲ್ಲಿ ಹಣ್ಣಲ್ಲ ಮುಖ್ಯ, ದೇವರ ವಿಧೇಯತೆ ಮುಖ್ಯ. ಅಲ್ಲಿ ಹಣ್ಣಲ್ಲ ಕಾನ್ಸೆಪ್ಟ್, ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಂಥದ್ದು. ಈಗ ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತೀರಿ, ಆಫೀಸಲ್ಲಿ ನಿಮ್ಮ ಕಚೇರಿಯ ಅಧಿಕಾರಿಗಳಿಗೆ ವಿಧೇಯರಾಗಿ ನಡೀಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಓಡಿಸ್ಬಿಡ್ತಾರೆ. ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಅಲ್ಲಿ ವಿಧಿಯದಾಗಿ ನಡೆಯಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಓಡಿಸ್ಬಿಡ್ತಾರೆ. ಕುಟುಂಬದಲ್ಲಿ ಪತಿ ಪತ್ನಿ, ಹೆಂಡತಿಯ ವಾಚಾಳಿತನ, ಕ್ರೂರತನ, ಕಪಟತನ, ಕೆಟ್ಟತನ, ಏನೋ ಕುಟುಂಬಕ್ಕೆ ವಿರುದ್ಧವಾದವುಗಳಿರುವಾಗ ಗಂಡ ಏನು ಮಾಡ್ತಾನೆ? ಓಡಿಸಿಬಿಡ್ತಾರೆ. ಹಾಗೆ ದೇವರು ಏದೇನ್ ತೋಟದಿಂದ ಈ ಅವ್ವಳ ನಿಮಿತ್ತವಾಗಿ ಆದಾಮನನ್ನ ಸಹ ಇವಳನ್ನ ಓಡಿಸಿಬಿಟ್ರು. ತಪ್ಪು ಮಾಡಿದ್ದು ಅವ್ವ, ದಂಡಿಸಲ್ಪಟ್ಟಿದ್ದು ಆದಾಮ್. ನೋಡಿ, ಒಂದು ಹೆಣ್ಣಿನಿಂದ ಪಾಪವು ಪ್ರಾರಂಭವಾಯಿತು, ಒಂದು ಹೆಣ್ಣಿನಿಂದ ಪಾಪವು ಉಲ್ಪಣವಾಯಿತು. ಹೌದು, ಕೊನೆಯದಾಗಿ ನೋಡುವಾಗ ಅದೇ ಹೆಣ್ಣು ಪ್ರಸವಿಸಿದ ದೈವಪುತ್ರನ ಮೂಲಕವಾಗಿ ಪಾಪವು ನಿವಾರಣೆ ಆಯಿತು. ದೈವಪುತ್ರನ ನಿಮಿತ್ತವಾಗಿ, ಹೆಣ್ಣಿನ ನಿಮಿತ್ತವಾಗಿ ಅಲ್ಲ. ಪ್ರಿಯರಿಗೆ, ಹೆಣ್ಣು ಎಂದು ಹೇಳುವಾಗ ಸಮಾಜದಲ್ಲಿ ಶ್ರೇಷ್ಠವಾದವಳು. ಹೌದು, ದೇವರ ವಾಕ್ಯವನ್ನು ತೆಗೆದುಕೊಳ್ಳುವಾಗ ನಾವು ಸುಜಾನಳನ್ನ ನೋಡುತ್ತೇವೆ, ಎಸ್ತರನ್ನ ನೋಡುತ್ತೇವೆ, ರಬೇಕಳನ್ನ ನಾವು ನೋಡುತ್ತೇವೆ, ಸಲೋಮಿಯನ್ನ ನಾವು ನೋಡುತ್ತೇವೆ, ಎಲಿಜಬೆತ್ ಅನ್ನು ನೋಡುತ್ತೇವೆ, ಮಗ್ದಲದ ಮರಿಯಳನ್ನ ನೋಡುತ್ತೇವೆ, ಅನ್ನಳನ್ನ ನಾವು ನೋಡುತ್ತೇವೆ, ಸಾರಳನ್ನ ನಾವು ನೋಡುತ್ತೇವೆ. ಅನೇಕ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ. ಆಧ್ಯಾತ್ಮಿಕವಾಗಿ ಜೀವಿಸಿದಂತಹ ವ್ಯಕ್ತಿಗಳನ್ನ ನೋಡುತ್ತೇವೆ, ಆಧ್ಯಾತ್ಮಿಕತೆ ಇಲ್ಲದೆ ಜೀವಿಸಿದಂತ ವ್ಯಕ್ತಿಯನ್ನು ನಾವು ನೋಡುತ್ತೇವೆ, ದೇವರಲ್ಲಿ ಭರವಸೆ ಇಟ್ಟಂತಹ ವ್ಯಕ್ತಿಗಳನ್ನ ನಾವು ನೋಡುತ್ತೇವೆ, ದೇವರಲ್ಲಿ ಭರವಸೆ ಇಡದಂತ ವ್ಯಕ್ತಿಗಳನ್ನ, ಹೆಣ್ಣುಗಳನ್ನ ನಾವು ನೋಡುತ್ತೇವೆ, ಸ್ತ್ರೀಯರನ್ನ ನಾವು ನೋಡುತ್ತೇವೆ. ಇಲ್ಲಿ ಹೆಣ್ಣು ಕೆಟ್ಟವಳು ಎಂಬುವಂಥದ್ದಲ್ಲ ಚಿಂತನೆ. ಹೆಣ್ಣಿನ ಸ್ವಭಾವಗಳಲ್ಲಿ ಯಾವ ರೀತಿಯಾಗಿ ದೇವರಿಗೆ ಅವಿರುದ್ಧವಾಗಿ ಒಂದು ಹೆಣ್ಣು ನಡೆದುಕೊಳ್ಳುತ್ತಾಳೆ, ಒಂದು ಸ್ತ್ರೀ ನಡೆದುಕೊಳ್ಳುತ್ತಾಳೆ. ನಾನು ಹೇಳಿದ ಪ್ರಾರಂಭದಲ್ಲಿ ಒಂದು ಹೆಣ್ಣಿನ ಕಣ್ಣೇಟಿಗೆ ತಪ್ಪಿಸಿಕೊಳ್ಳುವುದು ಇದೆಯಲ್ಲ, ಅದು ತುಂಬಾ ತುಂಬಾ ಕಷ್ಟಕರವಾದದ್ದು. ಜ್ಞಾನೋಕ್ತಿಗಳ ಪುಸ್ತಕಗಳನ್ನು ತೆಗೆದುಕೊಳ್ಳುವಾಗ ಆ ಹೆಣ್ಣಿನ ನಿಮಿತ್ತವಾಗಿ ವಾಕ್ಯವು ತುಂಬಾ ಆಳವಾಗಿ ಪ್ರಕಟಿಸುತ್ತದೆ. ಅವಳನ್ನು ಹಿಂಬಾಲಿಸಬೇಡ ಎಂಬುದಾಗಿ ಪ್ರಕಟಿಸುತ್ತದೆ. ಅಂದ್ರೆ ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ದೈವ ಮಕ್ಕಳೇ, ನೀವು ತಪ್ಪಾಗಿ ತೆಗೆದುಕೊಳ್ಳಬೇಡಿ. ಎಲ್ಲರಿಗೂ ಈ ಸ್ವಭಾವ ಇದೆ ಎಂಬುದಾಗಿ ಅಲ್ಲ, ಅಥವಾ ಎಲ್ಲರೂ ಕೆಟ್ಟವರು ಎಂಬುದಾಗಿ ಅಲ್ಲ, ಎಲ್ಲರೂ ಪಾಪಿಗಳು ವ್ಯಭಿಚಾರಿಗಳು ಎಂಬುದಾಗಿ ಅಲ್ಲ. ಮುಖ್ಯ ಉದ್ದೇಶ, ನಾನು ದೇವರಿಗೆ ವಿರುದ್ಧವಾಗಿ ನಾನು ಜೀವಿಸ್ತಾ ಇದ್ದೇನೆ,
ಒಂದು ಹೆಣ್ಣಾಗಿರುವ ನಾನು, ಪತ್ನಿಯಾಗಿರುವ ನಾನು, ಸಹೋದರಿಯಾಗಿರುವ ನಾನು, ಜವಾಬ್ದಾರಿ ಹೊಂದಿರುವ ನಾನು ದೇವರಿಗೆ ವಿರುದ್ಧವಾಗಿ ನಾನು ಜೀವಿಸ್ತಾ ಇದ್ದೇನೆ. ಮಹಿಳೆಯರಿಂದ ಆಗುವಂತಹ ವಂಚನೆಯನ್ನು ಸಹ ನಾವು ನೋಡಬಹುದು, ಹಾಗೂ ಮಹಿಳೆಯರಿಗೆ ಆಗುವ ವಂಚನೆಯನ್ನು ಸಹ ನಾವು ನೋಡಬಹುದು. ಮಹಿಳೆಯರಿಂದ ಆಗುವ ಪಾಪವನ್ನು ಸಹ ನಾವು ನೋಡಬಹುದು. ಮಹಿಳೆಯರ ನಿಮಿತ್ತವಾಗಿ ಪಾಪ ಪ್ರಚೋದನೆಯನ್ನು ಸಹ ನಾವು ನೋಡಬಹುದು. ದಯವಿಟ್ಟು ಇಲ್ಲಿ ಯಾರು ತಪ್ಪಾಗಿ ಎಣಿಸಬಾರದು. ದೇವರ ವಾಕ್ಯವನ್ನ ನೇರವಾಗಿ ನಿಮ್ಮ ಮುಂದೆ ಮಾತನಾಡುತ್ತಾ ಇದೆ. ಒಂದು ಹೆಣ್ಣು ಮಂಡಿ ಊರಿ ಪ್ರಾರ್ಥಿಸಿದೆ, ಆದರೆ ಅದಕ್ಕೆ ಸದುತ್ತರ ದಕ್ಷಿಣ ಸಿಕ್ಕುವುದು. ಆದರೆ ಅವಳು ಪ್ರಾಮಾಣಿಕಳಾಗಿದ್ದರೆ ಮಾತ್ರವೇ, ಅವಳು ದೇವರಲ್ಲಿ ನಿಜವಾದ ಅಚಲ ವಿಶ್ವಾಸವುಳ್ಳವರಾಗಿದ್ದರೆ ಮಾತ್ರವೇ. ಬರೀ ದೇವರಿಗೆ ಪ್ರಾಮಾಣಿಕರಾಗಿದ್ದರೆ ಪ್ರಯೋಜನವಿಲ್ಲ. ದೇವರು ಕೊಟ್ಟ ಕುಟುಂಬಕ್ಕೂ, ಪತಿಗೂ, ಸಮಾಜಕ್ಕೂ ವಿಧಿಯಳಾಗಿ ನಡೆಯಬೇಕು. ವಿಧಿಯಳಾಗಿ ನಡೆಯಬೇಕು. ನೋಡಿ, ಹೆಣ್ಣು ಎಷ್ಟು ಸೌಂದರ್ಯವತಿ ಅಂದ್ರೆ ಹೇಳಲು ಅಸಾಧ್ಯ. ಹೆಣ್ಣಿನ ಸೌಂದರ್ಯ, ದೇವರ ಹೆಣ್ಣಿಗೆ ಸೌಂದರ್ಯವನ್ನು ಕೊಟ್ಟರು. ಆದರೆ ಹೆಣ್ಣು ಏನು ಮಾಡಿದಳು? ದೇವರು ಕೊಟ್ಟ ಸೌಂದರ್ಯವನ್ನು ತಿರಸ್ಕರಿಸುತ್ತಾಳೆ. ತನ್ನನ್ನು ನೋಡಿ ಹೇಳುತ್ತಾಳೆ, ನಾನು ಸೌಂದರ್ಯವಲ್ಲ, ಅದರಿಂದ ನಾನು ಇನ್ನೂ ಸೌಂದರ್ಯವಾಗಿಸಿಕೊಳ್ಳಬೇಕು. ದೇವರು ಕೊಟ್ಟ ಸೌಂದರ್ಯವನ್ನ ಕೆಡವಿ ನಾವು ದೇವರು ಕೊಟ್ಟ ಸೌಂದರ್ಯಕ್ಕಿಂತ ವಿಭಿನ್ನವಾದ ಸೌಂದರ್ಯದಲ್ಲಿ ನಡೆಯಬೇಕೆಂದು ಯತ್ನಿಸುವಂತಹ ಕಾಲವನ್ನ ಈ ಕಾಲದಲ್ಲಿ ನಾವು ನೋಡುತ್ತೇವೆ. ಈ ಯಾವಾಗ ದೇವರು ಕೊಟ್ಟ ಸೌಂದರ್ಯದಲ್ಲಿ ಭರವಸೆ ಇಡದೆ ನಾನು ಇನ್ನೂ ಸೌಂದರ್ಯವುಳ್ಳವಳಾಗಿ ಕಾಣಬೇಕು ಎಂಬುದಾಗಿ ನಾನು ಎಣಿಸುತ್ತೇನೋ, ಅಥವಾ ನಾನು ಇನ್ನೂ ಸೌಂದರ್ಯವುಳ್ಳವಳಾಗಿ ಇರಬೇಕು ಎಂಬುದಾಗಿ ನಾನು ಯಾವಾಗ ಪ್ರಯತ್ನಿಸುತ್ತೇನೆ, ಅದು ಪಾಪ. ದಟ್ ಇಸ್ ಅಗೇನ್ಸ್ಟ್ ಗಾಡ್. ಅದು ದೇವರಿಗೆ ವಿರುದ್ಧವಾದದ್ದು. ದೇವರು ಹೀಗೆಯೇ ಇರಬೇಕೆಂದು ನನ್ನನ್ನು ನಿನ್ನನ್ನು ರೂಪಿಸಿದ್ದಾರೆ. ಆದರೆ ನಾವೇನ್ ಮಾಡ್ತೇವೆ? ಆ ರೂಪವನ್ನು ಬದಲಾಯಿಸಿಕೊಳ್ಳುತ್ತೇವೆ. ರೂಪ ಬದಲಾವಣೆ ಆಗುತ್ತದೆ. ಇವತ್ತು ನೋಡಿ, ಅದಕ್ಕಾಗಿಯೇ ನಾವು ನೋಡ್ತೇವೆ ಬ್ಯೂಟಿ ಪಾರ್ಲರ್ಗಳೆಂದು ತೆರೆಯಲು ಪ್ರಾರಂಭವಾಯಿತು. ಒಂದು ಕಾಲದಲ್ಲಿ ಇದು ಇರಲಿಲ್ಲ. ನಮಗೆ ಕಂಡಾಗೆ ಬ್ಯೂಟಿ ಪಾರ್ಲರ್ ಎಂಬುದೇ ಇರಲಿಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ ಇತ್ತು ಅಷ್ಟೇ, ಅಲ್ಲಿಯೂ ಅಷ್ಟಿರಲಿಲ್ಲ. ನಮ್ಮ ಕಡೆಯಿಂದ ಬ್ಯೂಟಿ ಪಾರ್ಲರ್ ಇರಲಿಲ್ಲ. ಈಗ ಇತ್ತೀಚಿನ ಕಾಲದಲ್ಲಿ ಪ್ರಾರಂಭವಾಯಿತು. ಅಂದರೆ ಹೆಣ್ಣು ತನ್ನನ್ನು ತಾನು ಹೆಚ್ಚಾಗಿ ಸೌಂದರ್ಯಪಡಿಸಿಕೊಳ್ಳುತ್ತಾ ಇದ್ದಾಳೆ. ಇದರ ನಿಮಿತ್ತವಾಗಿ ಏನು ಸಂಭವಿಸುತ್ತಾ ಇದೆ? ಪುರುಷರು ಪಾಪಕ್ಕೆ ಗುಲಾಮರಾಗುತ್ತಾ ಇದ್ದಾರೆ, ವ್ಯಭಿಚಾರಕ್ಕೆ ಗುಲಾಮರಾಗುತ್ತಾ ಇದ್ದಾರೆ, ತಮಗಿರುವ ಹಣ ಆಸ್ತಿಯನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ, ಸ್ಥಾನಮಾನಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಕಾರಣ ಯಾವುದಕ್ಕಾಗಿ? ಒಂದು ಹೆಣ್ಣಿನ ಮಾಯೆಗಾಗಿ. ಕಾರಣ ಯಾರು? ಒಂದು ಹೆಣ್ಣು. ಇವತ್ತು ನೋಡಿ, ಬರೀ ಕೇಶರಾಶಿಯನ್ನು ಬದಲಾಯಿಸುವುದಕ್ಕೆ 15, 25, 30 ಸಾವಿರ ರೂಪಾಯಿ ದೇವರು ಕೊಟ್ಟ ಕೂದಲನ್ನ ವ್ಯತ್ಯಸ್ತವಾಗಿ ಬದಲಾಯಿಸಿಕೊಳ್ಳುವುದಕ್ಕಾಗಿ 25, 30 ಸಾವಿರ ರೂಪಾಯಿ. ಒಂದು ವಿವಾಹವಾಗುವಂತ ಸೌಂದರ್ಯವಾಗಿರುವ ಹೆಣ್ಣನ್ನ ಮತ್ತೆ ಸೌಂದರ್ಯಪಡಿಸುವುದಕ್ಕೆ ನೋಡಿ, ದೇವರು ಕೊಟ್ಟ ಸೌಂದರ್ಯಕ್ಕೆ ವ್ಯಾಲ್ಯೂ ಇಲ್ಲ. ಆ ಸೌಂದರ್ಯವನ್ನು ನಶಿಸಿಕೊಳ್ಳುವುದಕ್ಕೆ 2 ಗಂಟೆ 3 ಗಂಟೆಗೆ 20,000, 15,000, 30,000 ರೂಪಾಯಿಗಳು. ಹಾಗೆ ನಾವು ನೋಡ್ತೇವೆ, ಇತ್ತೀಚಿನ ದಿನದಲ್ಲಿ 100ಕ್ಕೆ 80% ಈ ಬ್ಯೂಟಿ ಪಾರ್ಲರ್ಗಳನ್ನ ಪ್ರವೇಶಿಸುವುದನ್ನು ನಾವು ನೋಡುತ್ತೇವೆ. ಯಾಕೆ? ಪ್ರಿಯ, ನಾವು ಆಧ್ಯಾತ್ಮಿಕವಾಗಿ ಚಿಂತಿಸೋಣ. ಪ್ರಾಪಂಚಿಕವಾಗಿ ಚಿಂತಿಸಿದರೆ ಉತ್ತರ ಸಿಕ್ಕುವುದಿಲ್ಲ, ಘರ್ಷಣೆ ಸಿಕ್ಕುವುದು. ಆಧ್ಯಾತ್ಮಿಕವಾಗಿ ಚಿಂತಿಸೋಣ. ದೇವರು ನಿನ್ನನ್ನು ತನ್ನ ಛಾಯೆಯಲ್ಲಿ ಸೌಂದರ್ಯವಾಗಿ ರೂಪಿಸಿದ್ದಾರೆ, ನನ್ನನ್ನು ತನ್ನ ಛಾಯೆಯಲ್ಲಿ ಸೌಂದರ್ಯದಲ್ಲಿ ರೂಪಿಸಿದ್ದಾರೆ. ಆದರೆ ದೇವರ ಸೌಂದರ್ಯದಲ್ಲಿ ನನಗೆ ವಿಶ್ವಾಸವಿಲ್ಲ. ನಾನು ಸೌಂದರ್ಯವತಿಯಾಗಿ ಇಲ್ಲ ಎಂಬುವ ಸಲುವಾಗಿ, ಸೌಂದರ್ಯವಂತನಾಗಿ ಇಲ್ಲ ಎಂಬುವ ಸಲುವಾಗಿ ಇವತ್ತು ಗಂಡಸರು ಹೆಂಗಸರು ಬ್ಯೂಟಿ ಪಾರ್ಲರ್ನ ಪ್ರವೇಶಿಸುವುದನ್ನು ನಾವು ನೋಡ್ತೇವೆ. ಅದರ ನಿಮಿತ್ತವಾಗಿ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದನ್ನು ಪ್ರಯತ್ನಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯ, ಅನೇಕವಾಗಿ ನಾವು ನೋಡುವಾಗ ಹೆಣ್ಣು ಮಕ್ಕಳು ಇಂದು
ಈ ಒಂದು ಸೌಂದರ್ಯ ವರ್ಧಕಗಳಿಗೆ ಗುಲಾಮರಾಗಿ, ಈ ಸೌಂದರ್ಯ ವರ್ಧಕಗಳಿಗೋಸ್ಕರವೇ ಎಷ್ಟೋ ಜನ ಹಾದಿ ತಪ್ಪಿ ಹೋಗುತ್ತಾ ಇದ್ದಾರೆ. ಒಳ್ಳೆಯ ವಸ್ತ್ರಗಳಿಗಾಗಿ, ತಮ್ಮ ಸೌಂದರ್ಯವನ್ನು ಇನ್ನೂ ಹೆಚ್ಚು ಸೌಂದರ್ಯಪಡಿಸುವುದಕ್ಕಾಗಿ ಪಾಪದ ದಾರಿ ನಡೆಯುತ್ತಾ ಇದ್ದಾರೆ. ಈ ಸೌಂದರ್ಯಗಳ ನಿಮಿತ್ತವಾಗಿ ಹಲವಾರು ಜನರನ್ನ ಪಾಪಕ್ಕೆ, ವ್ಯಭಿಚಾರಕ್ಕೆ ಗುರಿಪಡಿಸಲಾಗುತ್ತಾ ಇದೆ. ವಿಧೇಯತೆ, ವಿನಯತೆ ಕಳೆದು ಹೋಗಿದೆ. ಒಂದು ಸ್ತ್ರೀಯ ಶೀಲವೆಂಬುದು ನಶಿಸಿ ಹೋಗಿದೆ. ಒಬ್ಬ ಮನುಷ್ಯನ ತಮ್ಮ ದೇಹವನ್ನ ಸೌಂದರ್ಯಪಡಿಸಿ ಪ್ರಕಟಿಸಿ ಒಬ್ಬ ಪುರುಷನನ್ನ ಪಾಪಕ್ಕೆ ಸೆಳೆದುಕೊಳ್ಳುವಂತೆ, ಒಬ್ಬ ಪುರುಷನ ಜೀವಿತದಲ್ಲಿ ಅವನು ದಾರಿದ್ರ್ಯನಾಗುವಂತೆ, ಮರಣಕ್ಕೆ ಹೋಗುವಂತೆ, ತನ್ನ ಕುಟುಂಬದಿಂದ ಹೊರಬರುವಂತೆ ಮಾಡುವಂತಹ ಹೆಣ್ಣಿನ ಈ ಸೌಂದರ್ಯ ವರ್ಧಕದ ಪ್ರೇರಣೆ ಎಷ್ಟೋ ಕುಟುಂಬಗಳನ್ನು ಒಡೆದಾಕಿದೆ. ಪ್ರಿಯರಿಂದ ನಾವು ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯಗಳನ್ನು ನಾವು ಧ್ಯಾನಿಸೋದಾದ್ರೆ, ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ. ಬ್ರದರ್ ರೊಜಾರಿ ಅಲ್ಲ, ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ. ಸಿಯೋನಿನ ಮಹಿಳೆಯರ ಒಲವು ವಯ್ಯಾರಗಳನ್ನು ನೋಡಿರಿ. ಇವತ್ತು ನೋಡ್ತಿರಲ್ಲ, ಸುಂದರವಾಗಿರುವಂತಹ ಸೀರೆ ಇತ್ತು ಆ ಕಾಲದಲ್ಲಿ. ಈ ಚೂಡಿದಾರ ಪಾಡಿದಾರ ಯಾವುದು ಇರಲಿಲ್ಲ. ಇವತ್ತು ಸೀರೆನೇ ಹೋಗಿಬಿಡ್ತು. ಇವತ್ತು ಎಲ್ಲಿಗೆ ಬಂತು ಅಂದ್ರೆ, ಹೆಣ್ಣಿನ ಸೌಂದರ್ಯ ಗಂಡನ್ನು ಆಕರ್ಷಿಸಿ, ಗಂಡನ್ನು ಪಾಪಕ್ಕೆ ಬೀಳಿಸುವುದಕ್ಕಾಗಿ, ಗಂಡನ್ನು ವ್ಯಭಿಚಾರ ಪಡಿಸುವುದಕ್ಕಾಗಿ ಇವತ್ತು ಹೆಣ್ಣಿನ ಸೌಂದರ್ಯ ಎಲ್ಲಿಗೆ ಬಂತು ಅಂದ್ರೆ, ಸೊಂಟದಿಂದ 5-6 ಇಂಚು ವಸ್ತ್ರಕ್ಕೆ ಬಂತು. ನೋಡಿ, ಪ್ಯಾಷನ್. ದೊಡ್ಡ ಶ್ರೀಮಂತರು ದೊಡ್ಡ ಪ್ಯಾಷನ್ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳು ನಿಕ್ಕರ್ ಹಾಕಿದ್ರೆ, ಅದು ಎಷ್ಟು, 5 ಇಂಚು 6 ಇಂಚು ನಿಕ್ಕರು, ಒಂದು ಟೀ ಶರ್ಟ್ ಹಾಕಿದರೆ ಆಕೆ ಸೂಪರ್. ಆಕೆಯ ಮೇಲೆ ಕಣ್ಣುಗಳು, ಲಕ್ಷಾಂತರ ಕಣ್ಣುಗಳು. ಆಕೆ ಹಾಕುವ ಒಂದು ಚಡಿ, ಹಾಕುವುದು ಟೀ ಶರ್ಟ್, ಇಲ್ಲಾಂದ್ರೆ ಅದು ಇಲ್ಲ. ಈಗ ಮುಂಚೆ ಒಳಧರಿಸುವಂತ ಹೆಣ್ಣು ಮಕ್ಕಳ ವಸ್ತ್ರವಿತ್ತು, ಅದಕ್ಕೆ ಬ್ರೇಸೆಲ್ ಎಂಬುದಾಗಿ ಹೇಳ್ತಾ ಇದ್ರು. ಒಳಧರಿಸುವ ಹೆಣ್ಣು ಮಕ್ಕಳ ವಸ್ತ್ರ. ಇವತ್ತು ಒಳಧರಿಸುವ ವಸ್ತ್ರ ಹೊರಧರಿಸುವ ವಸ್ತ್ರವಾಗಿ ಹೋಯಿತು. ಹೆಣ್ಣು ಮಕ್ಕಳ ಆ ಪರಿಶುದ್ಧವಾದ ಪವಿತ್ರ ಪಾನಪಾತ್ರೆ, ತನ್ನ ಮಗುವಿಗಾಗಿ ಉಣಿಸುವ ಪಾನಪಾತ್ರೆ ಇಂದು ಬಹಿರಂಗವಾಗಿ ಹೋಯಿತು. ತನ್ನ ದೇಹದ ಮುಕ್ಕಾಲು ಭಾಗ ನಗ್ನತೆಯನ್ನ ಹೊರಪಡಿಸುವಂತ ಕಾಲವಾಗಿ ಹೋಯಿತು. ಅದೇ ಇವತ್ತು ಪ್ಯಾಷನ್, ಅದೇ ಇವತ್ತು ಸ್ಟೈಲ್, ಅದೇ ಇವತ್ತು ಹೈಟೆಕ್. ಇದರ ನಿಮಿತ್ತವಾಗಿ ಎಷ್ಟು ಜನ ಗಂಡು ಮಕ್ಕಳು ವ್ಯಭಿಚಾರಕ್ಕೆ ಹೋಗುತ್ತಾ ಇದ್ದಾರೆ. ಮತ್ತು ಈ ನೋಡಿದಂತ ಹೆಣ್ಣು ಮಕ್ಕಳನ್ನ ಮನಸ್ಸಿಗೆ ತಂದುಕೊಂಡು ಎಷ್ಟು ಜನ ವ್ಯಭಿಚಾರ ಮಾಡುತ್ತಾ ಇದ್ದಾರೆ. ಇವತ್ತು ನೋಡಿ, ಸ್ವತಃ ತನ್ನ ಗಂಡನೇ ತನ್ನ ಹೆಂಡತಿಯ ಸೌಂದರ್ಯವನ್ನು ಬದಲಾಯಿಸಿ, ತನ್ನ ಹೆಂಡತಿಯ ದೇಹವನ್ನ ಪ್ರಕಟಿಸುವಂತ ವಸ್ತ್ರಗಳನ್ನು ಧರಿಸಿ ಹೊರಗೆ ಕರೆದುಕೊಂಡು ಹೋಗ್ತಾನೆ. ತನ್ನ ಹೆಂಡತಿ ಸೌಂದರ್ಯವಾಗಿ ಕಾಣಬೇಕೆಂದು ನೂರಾರು ಹಣಗಳನ್ನು, ಸಾವಿರಾರು ಹಣಗಳನ್ನು ಕೊಟ್ಟು ಹೆಂಡತಿಯನ್ನ ಮತ್ತೊಬ್ಬ ವ್ಯಕ್ತಿಗಳು ಆಕರ್ಷಿಸುವಂತೆ ಮಾಡುತ್ತಾನೆ ಅಜ್ಞಾನದಲ್ಲಿ. ಇಲ್ಲಿ ನಾವು ಚಿಂತಿಸುತ್ತಿರುವಂತಹ ಚಿಂತನೆ ಇಷ್ಟೇ, ಒಂದು ಹೆಣ್ಣಿನ ಮೂಲಕವಾಗಿ ಪ್ರಕಟವಾಗುವಂತಹ ಪಾಪ. ಅಂದು ಕಾಲಿನ ಪಾದ ಹೆಣ್ಣಿನ ಮಕ್ಕಳ ವಸ್ತ್ರಗಳು ಸೀರೆ ಮುಚ್ಚುತ್ತಾ ಇತ್ತು. ಇವತ್ತು ಹೆಣ್ಣಿನ ಮಕ್ಕಳ ವಸ್ತ್ರ ಚಡ್ಡಿಯಾಗಿ ಹೋಯಿತು. ಇಂದಿಗೂ ನೋಡಿ, ಗಂಡು ಮಕ್ಕಳನ್ನ ನೋಡುವಾಗ ಕಾಲರ್ನವರೆಗೆ ಬಟನ್ ವಸ್ತ್ರ ಧರಿಸುವಾಗ, ಪ್ಯಾಂಟ್ ಅನ್ನ ನೋಡಿದ್ರೆ ಪ್ಯಾಂಟಿನ ಪಾದದ ಒಳಗಡೆ ಪ್ಯಾಂಟ್, ದೇಹದ ಯಾವ ಭಾಗ ಗಂಡಸಿನ ಭಾಗ ಕಾಣುವುದಿಲ್ಲ. ಆದರೆ ಶೀಲವತಿಯಾಗಿರುವ ಹೆಣ್ಣಿನ ದೇಹ ಇವತ್ತು ಎಲ್ಲವೂ ಕಾಣುತ್ತದೆ. ಯೋಚಿಸು ನನ್ನ ಸಹೋದರ ಸಹೋದರಿ, ಯೋಚಿಸು. ನಮ್ಮ ಜೀವನ ನನ್ನಿಂದ, ಹೆಣ್ಣಾಗಿರುವ ನನ್ನಿಂದ, ತಾಯಿಯಾಗಿರುವ ನನ್ನಿಂದ, ಸಹೋದರಿಯಾಗಿರುವ ನನ್ನಿಂದ ಎಷ್ಟು ಜನ ಪುರುಷರು ಪಾಪಕ್ಕೆ ಗುಲಾಮರಾಗುತ್ತಾ ಇದ್ದಾರೆ.
ಇವತ್ತು ನೋಡಿ, ಒಂದು ಹೆಣ್ಣು ತನ್ನ ಸೌಂದರ್ಯ ವರ್ಧಕವನ್ನಾಗಲಿ ಅಥವಾ ತನ್ನ ಶೈಲಿಯನ್ನಾಗಲಿ ಅಥವಾ ತನ್ನ ಸೌಂದರ್ಯದಿಂದ ಪುರುಷನನ್ನು ಆಕರ್ಷಿಸುವುದಕ್ಕಾಗಲಿ ಅಥವಾ ಜನರನ್ನು ಆಕರ್ಷಿಸುವುದಕ್ಕಾಗಿ ಆಗಲಿ ಇವತ್ತು ಮಾಡುವ ಕಾರ್ಯಗಳು, ತೊಡುವ ವಸ್ತ್ರಗಳು ಅಥವಾ ಆಭರಣಗಳು ಯಾವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಏನು ಅದು ವಾಕ್ಯ? ನನ್ನದು ಹೇಳಿದೆ, ಪ್ರವಾದಿ ಯೆಶಾಯನ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ಸ್ವಾಮಿ ಇಂತೆನ್ನುತ್ತಾರೆ. ಯಾರು ಸ್ವಾಮಿ ಇಂತೆನ್ನುತ್ತಾರೆ? ಸಿಯೋನಿನ ಮಹಿಳೆಯರ ಒನಪು ವಯ್ಯಾರಗಳನ್ನು ನೋಡಿರಿ. ಅವರ ಕತ್ತು ತೂಗುತ್ತಾ, ಕಡೆಗಣ್ಣು ಹಾಕುತ್ತಾ, ಕುಲುಕಿ ಹೆಜ್ಜೆ ಇಡುತ್ತಾ, ಕಾಲು ಗೆಜ್ಜೆ ಬಣ್ಣ ಜಣಿಸುತ್ತಾ ನಡೆಯುತ್ತಾರೆ. ಒಡೆಯರಾದ ಸ್ವಾಮಿ ಅವರ ನಡುನೆತ್ತಿಯನ್ನು ಉಣ್ಣಾಗಿಸಿ ಬೋಳು ಮಾಡುವರು, ಅವರ ಮಾನವನ್ನು ಬಯಲು ಮಾಡುವರು. ದಿನ ಬರುವುದು, ಆಗ ಸ್ವಾಮಿ ಅವರ ಬೆಳಗಿನ ಆಭರಣಗಳೆಲ್ಲವನ್ನು ತೆಗೆದು ಹಾಕುವರು. ಕಾಲಂದಿಗೆ, ತುರುಬು, ಬಳೆ, ಅರ್ಧಚಂದ್ರ, ಜಿಮುಕಿ, ಬಳೆ, ಕುಲಾವಿ, ಶಿರವಸ್ತ್ರ, ಕಂಠವಸ್ತ್ರ, ಕಾಲಸರಪಣಿ, ಡಾಬು, ಸುಗಂಧಾಭರಣಿ, ತಾಯಿತಿ, ಮುದ್ರೆ ಉಂಗುರ, ಮೂಗುತಿ, ಹಬ್ಬದ ಉಡಿಗೆ ತೊಡಿಗೆ, ಮೇಲಂಗಿ, ಶಾಲು, ಕೈಚೀಲ, ನವಿಲು ಜಾಲರಿ, ನಾರುಮಡಿ, ಮುಡಿಮುಕುಟ, ಮೇಲ್ವಸ್ತ್ರ, ಈ ಸೊಗಸು ಭೂಷಣಗಳೆಲ್ಲವನ್ನು ತೆಗೆದು ಹಾಕುವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೋಡಿ, ಇದೆಲ್ಲ ಒಂದು ಹೆಣ್ಣು ಧರಿಸುವಂಥದ್ದನ್ನ ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ವರ್ಡ್ ಆಫ್ ಗಾಡ್ ಕೇಳಲಿಕ್ಕೆ ಕಷ್ಟ ಆಗ್ಬೋದು. ಹೆಣ್ಣು ಮಕ್ಕಳಿಗೆ ಈ ವರ್ಡ್ ಆಫ್ ಗಾಡ್ ಕೇಳಲಿಕ್ಕೆ ಕಷ್ಟ ಆಗ್ಬೋದು. ಇದೆಲ್ಲವನ್ನ ನೋಡುವಂತ ದೇವರು ಒಂದು ಮನ ಪರಿವರ್ತನೆಗೆ ಕರೆ ಕೊಡ್ತಾ ಇದ್ದಾರೆ. ಈ ಒಂದು ತಪಸ್ಸು ಕಾಲದಲ್ಲಿ ಹೆಣ್ಣು ಮಗಳಾಗಿರುವಂತ ನೀನು, ತಾಯಿಯಾಗಿರುವ ನೀನು, ಸಹೋದರಿಯಾಗಿರುವ ನೀನು ನಿನ್ನ ವೈಯಾರವನ್ನ ಬದಲಾಯಿಸಿಕೊಳ್ಳಲು ಯತ್ನಿಸಲು ಸಿದ್ಧಳಿದ್ದೀಯಾ? ಇಲ್ಲ. ಬ್ಯೂಟಿ ಪಾರ್ಲರ್ ಇಲ್ಲ ಅಂದ್ರೆ ಸತ್ತು ಹೋಗ್ತಾರೆ, ಹುಚ್ಚಾಗಿ ಹೋಗ್ತಾರೆ. ಐಬ್ರು 15 ದಿನಕ್ಕೆ 10 ದಿನನೋ ಏನೋ ಒಂದು ಮಾಡದೆ ಹೋದ್ರೆ ಹಾಗೆ ಕರಡಿಗೆ ಬಂದಾಗೆ ಬಂದ್ಬಿಡ್ತದೆ ಹಣೆ ಮೇಲೆ ಕೂದಲು. ಬ್ಯೂಟಿ ಪಾರ್ಲರ್ಗೆ ಹೋಗ್ಲೇಬೇಕು. ಫೇಶಿಯಲ್ ಮಾಡಿ 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 ಮುಖದಲ್ಲಿರುವ ಸ್ಕಿನ್ ಎಲ್ಲವೂ ಡ್ಯಾಮೇಜ್ ಆಗಿ ಹೋಗಿರ್ತದೆ. ಆ ಪ್ಯಾಕಿಂಗ್ ಮಾಡಿ 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 ತೊನ್ನಿಡ್ದಂಗೆ ಆಗಿರ್ತದೆ. ಲಿಪ್ಟಿಕ್ ಹಾಕಿ 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 ಕ್ಯಾನ್ಸರ್ ಬಂದಾಗ ಆಗಿರ್ತದೆ ತುಟಿಗಳು. ಅವರು ಮುಖ ತೊಳೆದು ಏನಾದ್ರೂ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅವರಿಗೆ ಅವರ ಮುಖವನ್ನು ನೋಡಲಾಗುವುದಿಲ್ಲ. ಅದರಿಂದ ಅವರು ಏನು ಮಾಡುತ್ತಾರೆ, ಬೆಳಿಗ್ಗೆ ಆಗುವಾಗಲೇ ಹೊರ ಬರುವುದಕ್ಕೆ ಮುಂಚಿತವಾಗಿ ಅವರು ತಮ್ಮನ್ನು ತಾವು ಸೌಂದರ್ಯಪಡಿಸಿಕೊಳ್ಳುತ್ತಾರೆ ಆಕರ್ಷಣೆಗಾಗಿ. ಆದರೆ ಈ ಸೌಂದರ್ಯವರ್ಧಕ ಬ್ಯೂಟಿ ಪಾರ್ಲರ್ಗೆ ಅಡಿಕ್ಟ್ ಆಗಿ ಈ ಪ್ಯಾಕಿಂಗ್ ಅಂತೆ, ಈ ಫೇಸಿಂಗ್ ಅಂತೆ, ಈ ಕೆಮಿಕಲ್ ಪ್ರೊಸೆಸಿಂಗ್ ನ ಮಾಡಿ ಮಾಡಿ ಎಷ್ಟೋ ಜನ ನೋಡಿ ವಿಕಾರವಾಗಿ ಹೋಗ್ಬಿಡ್ತಾರೆ. ಏನ್ ಕಾರಣ ಗೊತ್ತಾ? ಅದು ಶಾಪ. ದೇವರು ತನ್ನ ರೂಪದಲ್ಲಿ ಸುಂದರವಾಗಿ ನಿರ್ಮಿಸಿದರೂ ಸಹ ಆ ಸೌಂದರ್ಯವನ್ನು ಮೆಚ್ಚಿಕೊಳ್ಳದೆ ಗೌರವಿಸದೆ ಮನುಷ್ಯರಾಗಿರುವ ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಮಾಡಿಕೊಳ್ಳುವ ಸೌಂದರ್ಯದ ನಿಮಿತ್ತವಾಗಿ ದೇವರು ಶಪಿಸುತ್ತಾರೆ, ನಮ್ಮ ಸೌಂದರ್ಯವನ್ನು ನಾಶವಾಗುವಂತೆ ಮಾಡುತ್ತಾರೆ. ಪ್ರೀಸಲು 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 ಇಂದು ಹೆಣ್ಣಿನ ಸೌಂದರ್ಯ ಮನುಷ್ಯನ ಪಾಪಕ್ಕೆ ಕಾರಣವಾಗಿದೆ. ಈ ಎಲ್ಲಾ ತೊಡುಗೆಗಳಲ್ಲಿ ಹೆಣ್ಣು ತನ್ನನ್ನ ದಿನಂಪ್ರತಿ ತನ್ನನ್ನು ಪ್ರಕಟಿಸಿಕೊಡುತ್ತಲೇ ಇದ್ದಾಳೆ. ಒಂದು ಹೆಣ್ಣಿನ ಜೀವನದಲ್ಲಿ ಆಕೆ ಯಾವಾಗ ಮತ್ತೊಬ್ಬರು ಪಾಪಕ್ಕೆ ಗುರಿಯಾಗದಂತೆ, ಯಾವ ಪುರುಷನು ತನ್ನ ಸೌಂದರ್ಯದಿಂದ ಪಾಪಕ್ಕೆ ಗುರಿಯಾಗದಂತೆ ಮಾಡುತ್ತಾಳೋ ಅವಳೇ ನಿಜವಾದ ಪತಿವ್ರತೆ. ಅದಕ್ಕಾಗಿಯೇ ನೋಡಿ,
ಯಹೂದ್ಯ ಪದ್ಧತಿಯಲ್ಲಿ ನಾವು ನೋಡುವಾಗ, ಇಸ್ಲಾಮಿಕ್ ಪದ್ಧತಿಯಲ್ಲಿ ನಾವು ನೋಡುವಾಗ, ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯವನ್ನ ಪ್ರಕಟಿಸುವುದಿಲ್ಲ. ಅವರು ಸಂಪೂರ್ಣವಾಗಿ ಮುಖವನ್ನು ಮುಚ್ಚಿಕೊಳ್ಳುತ್ತಾರೆ. ತನ್ನ ಗಂಡನ ಮುಂದೆ ಮಾತ್ರ ಸೌಂದರ್ಯ ಪ್ರಕಟಿಸುತ್ತಾರೆ. ಇಸ್ಲಾಮಿಕರನ್ನ, ಯಹೂದ್ಯರನ್ನ ನಾವು ನೋಡುವುದಾದರೆ, ಇಂದಿಗೂ ಸಹ ನಾವು ನೋಡುತ್ತೇವೆ, ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ತಮ್ಮ ದೇಹವನ್ನು ಮುಚ್ಚಿಕೊಳ್ಳುತ್ತಾರೆ ಕಪ್ಪು ವಸ್ತ್ರಗಳಿಂದ. ಅವರ ವಿವಾಹದ ಕುಟುಂಬಗಳಲ್ಲಿ ಹೋದ ವಿವಾಹ ಫಂಕ್ಷನ್ಗಳಲ್ಲಿ, ಫ್ಯಾಮಿಲಿಯಲ್ಲಿ ಹೋದರೆ ಮಾತ್ರ ಅವರ ಸೌಂದರ್ಯ ನೋಡಬಹುದು. ನೋಡಿ, ಅದಕ್ಕೆ ನೋಡಿ ಅವರೆಷ್ಟು ಸೌಂದರ್ಯವತಿಗಳಾಗಿದ್ದಾರೆ. ಆದರೆ ಪ್ರಾಪಂಚಿಕವಾಗಿ ಹೊರ ಬರುವಾಗ, ರಸ್ತೆಗೆ ಬರುವಾಗ ಕಪ್ಪು ವಸ್ತ್ರದಿಂದ ಅವರನ್ನು ಮುಚ್ಚಿಕೊಳ್ಳುತ್ತಾರೆ. ಏನು ಕಾರಣ? ಈ ಯೆಶಾಯನ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ ವಾಕ್ಯಗಳ ನಿಮಿತ್ತವಾಗಿ ಕಾರಣ. ಅಂದರೆ ಒಂದು ವ್ಯಕ್ತಿಗೆ ನಾನು ಪಾಪ ಪ್ರಚೋದನೆಯಾಗಬಾರದು. ಒಂದು ವ್ಯಕ್ತಿ ತನ್ನನ್ನು ನೋಡಿ ವ್ಯಭಿಚಾರ, ಕಣ್ಣಿನಿಂದ, ಮನಸ್ಸಿನಿಂದ, ದೇಹದಿಂದ ವ್ಯಭಿಚಾರಕ್ಕೆ ಕಾರಣರಾಗಬಾರದು. ಇವತ್ತು ತಾಯಿಯೇ ತನ್ನ ಮಕ್ಕಳನ್ನ ನಗ್ನತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಮುಕ್ಕಾಲು ಭಾಗ ಡ್ರೆಸ್ ಇಲ್ಲ, ಕಾಲು ಭಾಗ ದೇಹದ ಮುಚ್ಚಿಸಿಕೊಂಡು ತಾಯಿ ಫ್ಯಾಷನ್ ಆಗಿ ಕರೆದುಕೊಂಡು ಹೋಗ್ತಾಳೆ. ತಾಯಿ ಅದೇ ತರ ಹೋಗುತ್ತಾಳೆ. ಇನ್ನು ಸ್ವಲ್ಪ ಕಾಲ ನಮ್ಮ ಭಾರತ ದೇಶದಲ್ಲಿ, ಬೇಡ ಕರ್ನಾಟಕದಲ್ಲಿ, ಇನ್ನು ಸ್ವಲ್ಪ ಕಾಲ ತಾಯಿಂದಿರಿಗೂ ಚಡ್ಡಿ, ಮಕ್ಕಳಿಗೂ, ಹೆಣ್ಣು ಮಕ್ಕಳಿಗೂ ಚಡ್ಡಿ, ಒಳಧರಿಸುವಂತಹ ಬ್ರೇಸರ್ ಒಂದು, ಕೆಳಗೆ ಒಂದು ಚಡ್ಡಿ, ಇಷ್ಟೇ ಬರೋದು. ಇದನ್ನು ನೋಡಿ 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 ಏನ್ ಮಾಡ್ತಾರೆ ಗಂಡಸರು? ಕಾಮ ತಾಪಗಳಿಂದ, ಕಾಮ ಪ್ರಚೋದನೆಗಳಿಂದ ತಡೆಯಲಾಗದೆ ಈ ಬಲಾತ್ಕಾರವನ್ನು ಮಾಡಿಬಿಡುತ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿಬಿಡುತ್ತಾ ಇದ್ದಾರೆ. ಯಾರು ಕಾರಣ? ಈ ಅತ್ಯಾಚಾರ ಮಾಡಲು ಯಾರು ಕಾರಣ? ಒಂದು ಹೆಣ್ಣು ಕಾರಣ. ತನ್ನ ದೇಹವನ್ನು ಮುಚ್ಚಿಕೊಳ್ಳದೆ, ತನ್ನ ಸೌಂದರ್ಯವನ್ನು ಮುಚ್ಚಿಕೊಳ್ಳದೆ, ಮನುಷ್ಯನಿಗೆ, ಗಂಡಸಿಗೆ, ಯುವಕರಿಗೆ ಆಕರ್ಷಣೆಯನ್ನು ಮಾಡುತ್ತಾ. ಯಾಕೆ? ಒಬ್ಬ ಯಾಜಕನಿಗೆ, ಒಬ್ಬ ಸನ್ಯಾಸಿಗೆ, ಒಬ್ಬ ಆಧ್ಯಾತ್ಮಿಕವಾಗಿ ಜೀವಿಸುವವನಿಗೆ ತನ್ನ ದೇಹದ ಆಕರ್ಷಣೆಯ ನಿಮಿತ್ತವಾಗಿ ಪಾಪಕ್ಕೆ ಗುಲಾಮರಾಗುವಂತೆ, ದೇವರಿಂದ ದೂರ ಆಗುವಂತೆ, ಹುಚ್ಚರಾಗುವಂತೆ ಕಾರಣವಾಗುತ್ತಾಳೆ ಒಂದು ಹೆಣ್ಣು. ತನ್ನ ಸೌಂದರ್ಯದ ನಿಮಿತ್ತವಾಗಿ, ದೇವರಿಗೆ ವಿರುದ್ಧವಾದ ಸೌಂದರ್ಯದ ನಿಮಿತ್ತವಾಗಿ. ಒಂದನ್ನ ಸಹೋದರಿ, ನಾನು ಚಿಂತನೆಗೆ ತೆಗೆದುಕೊಳ್ಳಬೇಕು. ನೋಡಿ, ನಾನು ಅಲಂಕರಿಸುವುದನ್ನು ನೋಡ್ತೀನಿ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ. ನಮಗೆ ಗೊತ್ತಿಲ್ಲ ಏನೇನೆಲ್ಲ ಇದೆ ಎಂಬುದಾಗಿ ಎಣಿಸಬಹುದು, ಆಭರಣಗಳು ಎಣಿಸಬಹುದು. ಕಾಲುಂದಿಗೆ ಅಂದರೆ ಕಾಲುಂಗರ ನೋಡಿ, ಎಲ್ಲ ಕಾಲುಂದಿಗೆ, ತುರುಬು, ಬಳೆ, ಅರ್ಧಚಂದ್ರ, ಹಣೆಗೆ, ತಲೆಗೆ ಹಾಕ್ತಾರೆ, ಎದುರುಗಡೆ ಹಾಕ್ತಾರೆ ಅರ್ಧಚಂದ್ರ, ಹೀಗೆ ಹಣೆ ಮೇಲೆ ಹಾಕ್ತಾ ಇದ್ದಿದ್ದು ಅರ್ಧಚಂದ್ರ. ಜುಮುಕಿ, ಕಿವಿ ಓಲೆಯ ಕೆಳಗೆ ನೇತಾಡುವಂಥದ್ದು ಜುಮುಕಿ. ಬಳೆ ಬೇರೆ, ಬಳೆ ಬೇರೆ. ಬಲೆ ಅಂದ್ರೆ ಮುಖದ ಮೇಲೆ ಬಲೆ ಹಾಕ್ತಾ ಇದ್ರು ಬಂಗಾರಗಳಿಗೆ, ಸೌಂದರ್ಯಕ್ಕಾಗಿ. ಸೌಂದರ್ಯ ಹೆಚ್ಚಿಸುತ್ತದೆ. ಈ ಮುಖದ ಬಲೆ ಹಾಕುವಾಗ ಸೌಂದರ್ಯ ಹೆಚ್ಚಿಸುತ್ತದೆ. ಎರಡನೇದು ಕೈಗಳಿಗೆ ಹಾಕುವಂತಹ ಬಳೆ, ಕುಲಾವಿ, ಶಿರವಸ್ತ್ರ, ಕಂಠವಸ್ತ್ರ, ಕಾಲು ಚೈನ್ ಹೇಳ್ತೀವಿ, ಗೆಜ್ಜೆ, ಡಾಬು, ಸೊಂಟಿಗೆ ಹಾಕೊಳ್ಳೋದು, ಸುಗಂಧ ಭರಣಿ, ಪರ್ಫ್ಯೂಮ್, ಸೆಂಟ್ ಪರ್ಫ್ಯೂಮ್, ತಾಯ್ತಿ, ಕುತ್ತಿಗೆ ವಿಚಿತ್ರವಾದಂತಹ ಆಕರ್ಷಿತವಾದ ತಾಯ್ತಿ, ಮುದ್ರೆ ಉಂಗುರ. ಈಗ ನೋಡ್ತೀವಿ, ಹಲವಾರು ಉಂಗುರಗಳು ನೋಡ್ತೀವಿ. ಹಾವಿನ ಉಂಗುರ, ಚೇಳಿನ ಉಂಗುರ, ಆಮೆಯ ಉಂಗುರ, ಅನೇಕ ಉಂಗುರಗಳನ್ನ ನಾವು ನೋಡುತ್ತೇವೆ. ಮೂಗುತಿ, ಮೂಗಿಗೆ ಹಾಕೊಳ್ಳುವಂಥದ್ದು, ಹಬ್ಬದ ಉಡುಗೆ ತೊಡುಗೆ, ಹಬ್ಬದಲ್ಲಿ ಹಾಕುವಂಥ ವಸ್ತ್ರಗಳು, ಮೇಲಂಗಿ, ಶಾಲು. ಇವತ್ತು ಶಾಲೆಲ್ಲ ಹಾಕೊಳ್ತಾರೆ, ಎಲ್ಲ ಬಿಚ್ಚಾಕ್ಬಿಟ್ಟು ನಡೆಯದೆ ಶಾಲು. ಅಂಗಡಿಯಲ್ಲಿ ಶಾಲ್ ಕೊಟ್ಟೋದನ್ನ ಬಿಸಾಡ್ಬಿಡೋದು ಅಷ್ಟೇ, ಕುತ್ತಿಗೆಗೆ ಹಾಕೊಂಡು. ಈಗಿಲ್ಲ, ಶಾಲೆ ಉಪಯೋಗಿಸೋದಿಲ್ಲ, ಎದೆ ತೋರಿಸಿ ನಡೆಯಬೇಕು. ಇವತ್ತು ಹೆಣ್ಣಿನ ಕೆಟ್ಟತನವನ್ನು ನಾವು ನೋಡ್ತಾ ಇದ್ದೆ ಪ್ರಿಯರೇ. 90% ತಪ್ಪಾಗಿ ತಿಳಿಯಬೇಡಿ. ಹೆಣ್ಣು ಇವತ್ತು ದೇವರು ಕೊಟ್ಟಂತಹ ಪವಿತ್ರವಾದ, ಪರಿಶುದ್ಧವಾದಂತಹ ಆ ತನ್ನ ಮಗುವಿಗೆ ಉಣಿಸುವಂತಹ ಪಾನಪಾತ್ರೆಯ ಆ ಎದೆಯ ಭಾಗವನ್ನ ಪ್ರದರ್ಶಿಸಿ ನಡೆಯುತ್ತಾಳೆ.
ಅದನ್ನ ಸೌಂದರ್ಯಪಡಿಸಿಕೊಂಡು ನಡೀತಾ, ಅದನ್ನು ಆಕರ್ಷಿಸಿ ಅದನ್ನು ಆಕರ್ಷಣೆಗೆ ತೆಗೆದುಕೊಳ್ಳುವಂತೆ ಅದಕ್ಕೆ ತಕ್ಕದಾದ ವಸ್ತ್ರಗಳನ್ನು ಹಾಕುತ್ತಾಳೆ. ನೋಡಿ ಎಷ್ಟು ಕೆಟ್ಟದ್ದು. ತನ್ನ ಈ ದಿನದಲ್ಲಿ ಎದೆ ತೋರಿಸಿ ನಡೆಯುವಂಥದ್ದು. ಇವತ್ತು ಆ ಹೆಣ್ಣಿಗೆ ಇರುವ ಎದೆಯನ್ನ ಆಕೆ ಅಪವಿತ್ರವಾಗಿ ಉಪಯೋಗಿಸಿಕೊಳ್ಳುತ್ತಾ ಇದ್ದಾಳೆ. ತನ್ನೆದೆಯ ಮಾಂಸಗಳನ್ನು ಹೊರಹಾಕಿ ನಡೆಯುತ್ತಾ ಇದ್ದಾಳೆ. ಶಾಲೆ ಎಂಬುದಿಲ್ಲ, ಹೊದಿಕೆ ಎಂಬುದಿಲ್ಲ. ಆ ಕಾಲದಲ್ಲಿ ಹೊದಿಕೆ ಸಂಪೂರ್ಣವಾಗಿ ಹೊದಿಕೆ. ನೀವು ಯೆಹೂದ್ಯರ ವಸ್ತ್ರಗಳನ್ನು ನೀವು ನೋಡಬಹುದು. 2-3 ದುಪ್ಪಟ್ಟಗಳು ಅವರ ಮೇಲೆ ಹಾಕಿಕೊಳ್ತಾ ಇದ್ರು, ತಲೆಯನ್ನು ಸುತ್ತಿಕೊಳ್ಳುವುದರ ಮೂಲಕವಾಗಿ ಹೊರತು. ಇವತ್ತಿಲ್ಲ, ಎದೆಯ ಮಾಂಸ ಹೊರಗೆ. ಅದೇ ಆಕರ್ಷಣೀಯ. ಪ್ರತಿಯೊಬ್ಬರ ಕಣ್ಣು ಹೆಣ್ಣಿನ ಎದೆಗೆ ಆಕರ್ಷಿಸುವಂತೆ ಹೆಣ್ಣು ಮಕ್ಕಳ ಶೈಲಿಗಳು ಇವತ್ತು ಶಾಪದ ಶೈಲಿಗಳು, ಪಾಪದ ಶೈಲಿಗಳು, ಅಕ್ರಮದ ಶೈಲಿಗಳು, ದೇವರಿಗೆ ವಿರುದ್ಧವಾದ ಶೈಲಿಗಳು. ಅವ ಯುವಕರನ್ನ ಪಾಪಕ್ಕೆ ಕೊಂಡೋಗುವ, ಅವ ಮುದುಕನನ್ನ, ಯೌವನಸ್ಥನನ್ನ, ಯಾರನ್ನೇ ಪರಪುರುಷನ ಪರರ ಪಾಪಕ್ಕೆ ಕರೆದುಕೊಂಡು ಹೋಗುವಂತ ವಸ್ತ್ರ ಧಾರಣೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ನವಿಲು ಜಾಲರಿ, ನಾರುಮಡಿ, ಮುಡಿ, ಮುಕುಟ, ಮೇಲಸ್ತ್ರ, ಈ ಸೊಗಸು ಭೂಷಣಗಳೆಲ್ಲವನ್ನ ದೇವರು ತೆಗೆದುಹಾಕುವರು. ಹಾಲೆಲೂಯ, ಹಾಲೆಲೂಯ. ಒಂದು ದಿನ ತೆಗೆದುಹಾಕುವರು. ನಿನ್ನ ಜೀವಿತದಲ್ಲಿ ನೀನು ಎಷ್ಟೇ ನಿನ್ನನ್ನು ಹೆಚ್ಚಿಸಿಕೊಂಡಿದ್ದರೂ ಒಂದು ದಿನ ಇದೆಲ್ಲವನ್ನ ತೆಗೆದುಹಾಕುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯೋಚಿಸು ನನ್ನ ಸಹೋದರ ಸಹೋದರಿ. ಸುಗಂಧ ದ್ರವ್ಯಕ್ಕೆ ಬದಲಾಗಿ ದುರ್ಗಂಧ, ನಡುಪಟ್ಟಿಗೆ ಬದಲಾಗಿ ಹುರಿಯಗ್ಗ, ಜಡೆದೆಲೆಗೆ ಬದಲಾಗಿ ಬೋಳುದಲೆ, ರೇಷ್ಮೆ ಬಟ್ಟೆಗೆ ಬದಲಾಗಿ ಗೋಣಿತಟ್ಟು, ಬೆಡಗಿಗೆ ಬದಲಾಗಿ ಬೆತ್ತಲೆ, ಇಂಥ ಗತಿ ಅವರಿಗೆ ಬಂದೊದಗುವುದು. ಎಲ್ಲೋ ಸಿಯೋನ್ ನಗರಿಯೇ, ನೀನು ವೀರನು ಖಡ್ಗಕ್ಕೆ ತುತ್ತಾಗುವರು. ನಿನ್ನ ವೀರರು ಖಡ್ಗಕ್ಕೆ ತುತ್ತಾಗುವರು. ನಿನ್ನ ಯೋಧರು ಯುದ್ಧದಲ್ಲಿ ಮಡಿಯುವರು. ನಿನ್ನ ಪುರದ್ವಾರಗಳಲ್ಲಿ ದುಃಖ ಪ್ರಲಾಪ ತುಂಬಿರುವುದು. ನೀನು ನಗ್ನಡಂತೆ ನೆಲದ ಮೇಲೆ ಕುಳಿತು ಬಿಡುವೆ. ಇದು ಯಾರಿಗೆ? ಈ ಹೆಣ್ಣಿಗೆ ಗುಲಾಮನಾಗುವವನಿಗೆ ಗಿಫ್ಟ್. ಓ ನನ್ನ ಸಹೋದರ ಸಹೋದರಿ, ಚಿಂತೆಗೆ ತೆಗೆದುಕೋ. ಓ ನನ್ನ ಸಹೋದರಿಯೇ, ಚಿಂತೆಗೆ ತೆಗೆದುಕೋ. ನಿನ್ನಿಂದ ಎಷ್ಟು ಜನರು ಪಾಪಕ್ಕೆ ಗುರಿಯಾಗುತ್ತಾ ಇದ್ದಾರೆ. ನಿನ್ನಿಂದ ಎಷ್ಟು ಜನ ಪಾಪಕ್ಕೆ ಮಲಿನರಾಗುತ್ತಾ ಇದ್ದಾರೆ. ದೇವರು ಕೊಟ್ಟ ನಿನ್ನ ಸೌಂದರ್ಯದಲ್ಲಿ ನೀನು ದೇವರಿಗೆ ಸ್ತೋತ್ರ ಸಲ್ಲಿಸುವುದಕ್ಕೆ ಬದಲಾಗಿ ನಿನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಇತರರು ಪಾಪ ಮಾಡಲು ಪ್ರೇರೇಪಿಸುವಾಗ ಹೇಗೆ ಈ ಕಾಲ ತಪಸ್ಸು ಕಾಲವಾಗಲು ಸಾಧ್ಯ? ಈ ತಪಸ್ಸು ಕಾಲದಲ್ಲಿ ನೀನು ತೀರ್ಮಾನಿಸು, ಇನ್ನು ನನ್ನ ಜೀವಿತದಲ್ಲಿ ಇಂಥ ರೀತಿಯಲ್ಲಿ ಮತ್ತೊಬ್ಬರ ಪ್ರಚೋದನೆಗೆ, ಪಾಪ ಪ್ರಚೋದನೆಗೆ ನಾನು ಗುರಿ ಮಾಡದಂತೆ ನಾನು ಜೀವಿಸುತ್ತೇನೆ ಎಂಬ ಒಂದು ದೃಢ ನಿರ್ಧಾರವನ್ನ ತೆಗೆದುಕೋ ನನ್ನ ಸಹೋದರಿಯೇ, ಸ್ತ್ರೀಯೇ, ತೆಗೆದುಕೋ. ನಿನ್ನ ವಯ್ಯಾರಗಳೆಲ್ಲವೂ ಕ್ಷಣಿಕ. ಇವತ್ತು ನೋಡಿ, ಬರೀ ವಯ್ಯಾರಕ್ಕಾಗಿ ಹಣ ಸಂಪಾದನೆ ಮಾಡಲಿಕ್ಕೆ ಹೋಗ್ತಾರೆ. ನನಗೆ ಕೇಳುವಾಗ ಶಾಕ್. ಕೂದಲು ಕಟ್ ಮಾಡಲಿಕ್ಕೆ ದುಡ್ಡು ಕೊಡ್ತಾರೆ. 2,000, 3,000, 5,000. ಮುಖದಲ್ಲಿ ಆ ಬಣ್ಣ, ಅಯ್ಯೋ, ಹೇಳಲಿಕ್ಕೆ ಅಸಾಧ್ಯ. ಅದು ನಿಮಗೆ ಗೊತ್ತು ಚೆನ್ನಾಗಿ. ಯಾಕೆ? ಇದರಿಂದ ಏನು ಫಲ? ಶವಕ್ಕೆ ಸಮಾನ ನಾವು. ಈ ಚರ್ಮದಿಂದ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಚರ್ಮದಿಂದ ಮತ್ತೊಬ್ಬರನ್ನ ಪಾಪಕ್ಕೆ, ನರಕಕ್ಕೆ ಕರೆದುಕೊಂಡು ಹೋಗ್ಬೋದು ಅಷ್ಟೇ. ನಿಮ್ಮ ಚರ್ಮದಿಂದ ಮತ್ತೊಬ್ಬರನ್ನ ನರಕಕ್ಕೆ, ಪಾಪಕ್ಕೆ ಕರೆದುಕೊಂಡು ಹೋಗ್ಬೋದು, ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಏನು ಮಾಡಬೇಕೆಂಬುದನ್ನು ಚಿಂತಿಸಿ. ಪಾಪದ ವಸ್ತ್ರವನ್ನು ತೆಗೆದು ಪರಿಶುದ್ಧತೆಯ ವಸ್ತ್ರವನ್ನು ಧರಿಸಿಕೊಳ್ಳಿರಿ. ಈ ತಪಸ್ಸು ಕಾಲದ 14ನೆಯ ಧ್ಯಾನವು ಹೆಣ್ಣು ಮಗಳೇ ನಿನಗಾಗಿ ಆಗಿದೆ. ನಿನ್ನನ್ನು ಪರಿಶೀಲಿಸಿಕೊ. ಸರಿ ತಪ್ಪನ್ನ ನೀನೇ ಚಿಂತಿಸು. ಒಳಿತು ಕೆಡುಕೇನೆಂಬುದನ್ನು ನೀನೇ ಲೆಕ್ಕ ಮಾಡು.
ಪಶ್ಚಾತ್ತಾಪ ಪಡು, ಪಾಪಕ್ಕೆ ವಿಮುಖನಾಗು, ದೇವರಿಗೆ ಅಭಿಮುಖನಾಗು. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸುವರು. ಅದರಿಂದ ಈ ತಪಸ್ಸು ಕಾಲ ನಮ್ಮ ಜೀವಿತದಲ್ಲಿ ನಮ್ಮನ್ನು ಬದಲಾಯಿಸುವ ಕಾಲ, ನಮ್ಮನ್ನು ಬದಲಾಯಿಸಿಕೊಳ್ಳುವ ಪ್ರೇರಣೆಯ ಕಾಲ. ಅದರಿಂದ ಆಲಿಸುವ, ಧ್ಯಾನಿಸುವ, ಪರರಿಗೆ ಶೇರ್ ಮಾಡುವ, ಚಿಂತಿಸುವ, ಕೆಟ್ಟದನ್ನು ಬಿಟ್ಟು ಬಿಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಶ್ರೀ